ರಾತ್ರೋರಾತ್ರಿ ಮತ್ತೊಮ್ಮೆ ಬಂಗಾರ ಬೆಳ್ಳಿ ದರದಲ್ಲಿ ಭಾರಿ ಒಂದು ಇಳಿಕೆ ಕಂಡಿದೆ. ಹೌದು ಸ್ನೇಹಿತರೆ, ಚಿನ್ನ ಮಾರುಕಟ್ಟೆಯಲ್ಲಿ ಭಾರಿ ಬದಲಾವಣೆ ಆಗಿದೆ. ಇಂದು ಬೆಳಿಗ್ಗೆ ಮಾರುಕಟ್ಟೆ ಓಪನ್ ಆಗ್ತಾ ಇದ್ದಂತೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಕುಸಿತ ಕಂಡಿರುವಂತದ್ದು. ವೀಕ್ಷಕರೇ, ಹಾಗಾದ್ರೆ ಚಿನ್ನ ಈಗ ಹೊಸ ರೆಕಾರ್ಡ್ ಕಡೆ ಹೋಗ್ತಾ ಇದೆಯಾ ಅಥವಾ ಬೆಳ್ಳಿ ಬೆಲೆ ಮತ್ತೆ 3 ಲಕ್ಷ ರೂಪಾಯಿ ದಾಟುತ್ತಾ? ಅಂದ್ರೆ ವೀಕ್ಷಕರೇ, ಈಗ ಏನಾಗಿದೆ ಗೊತ್ತಾ, ಒಂದು ರಾತ್ರಿ ಮಾರುಕಟ್ಟೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಬೆಳ್ಳಿ ಬೆಲೆ ಲಕ್ಷಾಂತರ ರೂಪಾಯಿವರೆಗೂ ಇಳಿಕೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಚಿನ್ನದ ಬೆಲೆಯಲ್ಲೂ ಕೂಡ ದೊಡ್ಡ ಒಂದು ಬದಲಾವಣೆ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಶ್ನೆ, ಈಗ ಚಿನ್ನ ಖರೀದಿ ಮಾಡಲು ಸರಿ ಸಮಯವಾ? ಇನ್ನು ಬೆಲೆ ಕಡಿಮೆ ಆಗುತ್ತಾ ಅಥವಾ ಮತ್ತೆ ಬಂಗಾರ ಬೆಳ್ಳಿ ದರ ಏರಿಕೆ ಆಗುತ್ತಾ? ಈ ವಿಡಿಯೋದಲ್ಲಿ ನಿಮಗೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಮೊದಲಿಗೆ ನೀವು ಕೂಡ ಚಿನ್ನ ಬೆಲೆ ಕಡಿಮೆ ಆಗ್ಬೇಕು ಅಂತ ಕಾಯ್ತಾ ಇದ್ರೆ ಅಥವಾ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆ ಆಗ್ಬೇಕು ಅಂತ ಇದ್ರೆ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು, ಅಂದ್ರೆ ಬಂಗಾರದ ಬೆಲೆ ನಿಮ್ಮ ಪ್ರಕಾರ ಎಷ್ಟಾಗಬೇಕು, ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮಾಡಿ. ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ ಬೆಳ್ಳಿ ಬೆಲೆ 1 ಲಕ್ಷ ರೂಪಾಯಿ ಒಳಗಾಗಬೇಕು, ಬಂಗಾರದ ಬೆಲೆನೂ ಕೂಡ 1 ಲಕ್ಷ ರೂಪಾಯಿ ಒಳಗಾಗಬೇಕು 10 ಗ್ರಾಮ್ಗೆ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಅಂತ ಬೇಗನೆ ಕಮೆಂಟ್ ಮಾಡಿ. ಮೊದಲು ನಾವು ಬೆಳ್ಳಿ ಬೆಲೆ ಬಗ್ಗೆ ನೋಡೋದಾದ್ರೆ ವೀಕ್ಷಕರೇ, ಒಂದೇ ದಿನ ಬೆಳ್ಳಿ ಬೆಲೆ ದಿಢೀರನೆ ಕುಸಿತ ಇಲ್ಲಿ ಕಂಡಿರುವಂತದ್ದು. ಹೌದು, ಎದಕ್ಕಂದ್ರೆ ಯುದ್ಧಗಳು ಪ್ರಾರಂಭವಾದ ನಂತರ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ಹೌದು, ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಉದ್ವಿಗ್ನತೆ ಶುರುವಾಗಿದೆ. ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಅವಾಗ ಬಂಗಾರ ಬೆಳ್ಳಿ ದರ ಏರಿಕೆ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಆದ್ರೆ ವೀಕ್ಷಕರು, ಈ ಬಾರಿ ಎಲ್ಲಾ ಕೂಡ ಉಲ್ಟಂ ಪಲ್ಟಾ ಆಗೋಗಿದೆ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಏರಿಕೆ ಆಗೋದ್ ಬಿಟ್ಟು ಇಳಿಕೆ ಆಗ್ತಾ ಇರೋದು ಒಂದು ದೊಡ್ಡ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು. ಹೊಸದಾಗಿ ಖರೀದಿ ಮಾಡೋರಿಗಂತೂ ಬಂಪರ್ ಸಿಹಿ ಸುದ್ದಿ. ಈಗಾಗಲೇ ತುಂಬಾ ಜನ 1,80,000 2 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಬಂಗಾರ. ಆದ್ರೆ ಈಗ ದಿಢೀರನೆ ಇಳಿಕೆ ಆಗಿದ್ದು ಅವರಿಗೆ ಶಾಕ್ ಕೊಟ್ಟಿದೆ ಅಂತ ಹೇಳ್ಬಹುದು. ವೀಕ್ಷಕರೇ, ಈಗ ಬೆಳ್ಳಿ ಬೆಲೆ ಮತ್ತೆ 10,000 ರೂಪಾಯಿ ಕುಸಿತ ಇಲ್ಲಿ ಕಂಡಿರುವಂತದ್ದು. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆಗೆ ಯುದ್ಧಗಳಿದ್ರು ಕೂಡ ಬಂಗಾರ ಎಲ್ಲಿ, ಬೆಳ್ಳಿಯಲ್ಲಿ 4 ಲಕ್ಷ ರೂಪಾಯಿ ಆಗ್ಬಿಡುತ್ತೋ, ಬಂಗಾರ ಎಲ್ಲಿ ಮತ್ತೆ 2 ಲಕ್ಷ ರೂಪಾಯಿ ದಾಟ್ಬಿಡುತ್ತೋ ಅಂತ ತುಂಬಾ ಜನ ಮೊದಲೇ ಖರೀದಿ ಮಾಡ್ಬಿಟ್ಟಿದ್ರು. ಆದ್ರೆ ಎಲ್ಲಾ ಕೂಡ ಈಗ ತಲೆ ಕೆಳಗಾಗಿದೆ ಅಂತಾನೆ ಹೇಳ್ಬಹುದು. ಈಗ ಬೆಳ್ಳಿ ದರ ಮತ್ತೆ 10,000 ರೂಪಾಯಿ ಇಲ್ಲಿ ಇಳಿಕೆ ಆಗಿದೆ 1 ಕೆಜಿ ಮೇಲೆ. ನಿನ್ನೆ 2,95,000 ರೂಪಾಯಿ ಇತ್ತು, ಆದ್ರೆ ಇವತ್ತು 2,85,000 ರೂಪಾಯಿ. ಅಂದ್ರೆ 1 ಗ್ರಾಮ್ಗೆ ಕೇವಲ 285 ರೂಪಾಯಿ. ಅದೇ ತರ 10 ಗ್ರಾಮ್ಗೆ 2,850 ರೂಪಾಯಿ. 100 ಗ್ರಾಮ್ ಬೆಳ್ಳಿ ಬೆಲೆ 28,500 ರೂಪಾಯಿ. 1 ಕೆಜಿಗೆ ಈಗ 2,85,000 ರೂಪಾಯಿ. ನಿನ್ನೆ 2,95,000 ರೂಪಾಯಿ. ಅಂದ್ರೆ 10,000 ರೂಪಾಯಿ ಭರ್ಜರಿ ಇಳಿಕೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಮತ್ತೆ MCX ಫ್ಯೂಚರ್ಸ್ ಕೂಡ ಬೆಳ್ಳಿ ದರದ್ದು 2,70,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ. ಮಾರ್ನಿಂಗ್ ಓಪನ್ ಆಗ್ತಾ ಇದ್ದಂತೆ ಇಲ್ಲಿ 8,000 ರೂಪಾಯಿ ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು. ನಂತರ ಬೆಳ್ಳಿ ಬೆಲೆ ಮತ್ತೆ ದಿಢೀರನೆ ಕುಸಿತವಾಗಿ ಮತ್ತೆ ಈಗ 2,70,000 ರೂಪಾಯಿ ಟ್ರೇಡ್ ಆಗ್ತಾ ಇದ್ದು ಒಂದು ಕಡೆಗೆ ಸಿಹಿ ಸುದ್ದಿ. ಮತ್ತೆ ಬಂಗಾರ ಬೆಳ್ಳಿ ದರ ಇಳಿಕೆ ಮುನ್ಸೂಚನೆ ಕೂಡ ಇಲ್ಲಿ ಕಾಣ್ತಾ ಇದೆ ವೀಕ್ಷಕರೇ. ಆದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಏನಾಗುತ್ತೆ, ಈಗ ಯುದ್ಧಗಳು ಪ್ರಾರಂಭವಾದ್ರೆ, ಇಂಡಸ್ಟ್ರಿಗಳು ಬಂದಾದ್ರೆ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹೀಗಾಗಿ ಬೆಳ್ಳಿ ದರ ಇಳಿಕೆನೂ ಆಗ್ಬಹುದು. ಅಥವಾ ತುಂಬಾ ಜನ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡೋದ್ ಬಿಟ್ಟು ಏನಾದ್ರೂ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ರೆ ಅವಾಗ ಮತ್ತೆ ಬೆಳ್ಳಿಗೆ ಡಿಮ್ಯಾಂಡ್ ಬರಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಹೇಳೋದಾದ್ರೆ ವೀಕ್ಷಕರೇ, ಇದು ಒಂದು ದೊಡ್ಡ ಇಳಿಕೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ಕಡೆಗೆ ಬಂಗಾರದ ಬಗ್ಗೆ ಮಾತಾಡೋದಾದ್ರೆ ವೀಕ್ಷಕರೇ, ನೀವು ಕೂಡ ಬಂಗಾರ ಪ್ರಿಯರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದ್ರೆ ನಿಮ್ಮ ಲೈಕ್ ಇಂದ ನಮಗೆ ಒಂದು ಒಳ್ಳೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ಇದೇ ತರ ನಿಮಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಮತ್ತೆ ನಮ್ಮ ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದ್ರಿಂದ ನಿಮ್ಮ ಜೇಬಿನಲ್ಲಿರೋ ಹಣ ಕೂಡ ಉಳಿತಾಯವಾಗುತ್ತೆ ವೀಕ್ಷಕರೇ. ಯಾಕಂದ್ರೆ ನಾವು ಬಂಗಾರದ ಅನಲೈಸಿಸ್ ಮಾತ್ರ ಅಲ್ಲ, ಬಂಗಾರವನ್ನ ಜಾಣತನ ರೀತಿಯಲ್ಲಿ ಯಾವ ತರ ಖರೀದಿ ಮಾಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಕೊಟ್ಟಿರ್ತೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ವೀಕ್ಷಕರೇ, ಮತ್ತೆ ಇಲ್ಲಿ ಬಂಗಾರದ ಬೆಲೆ ಇಳಿಕೆ ಕಂಡಿರುವಂತದ್ದು 1,850 ರೂಪಾಯಿ ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ನೀವು ಕೂಡ ಬಂಗಾರ ಖರೀದಿ ಮಾಡಲು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರೆ ಈಗ ಮತ್ತೆ ಬಂಗಾರದ ಬೆಲೆ ಒಂದು ಕಡೆಗೆ ಇಳಿಕೆ ಅಂತಾನೆ ಹೇಳ್ಬಹುದು. MCX ಗೋಲ್ಡ್ ಕೂಡ ಇಲ್ಲಿ ಇಳಿಕೆಯಲ್ಲಿ ಕಾಣ್ತಾ ಇದೆ. ಆದ್ರೆ ವೀಕ್ಷಕರೇ, ಯುದ್ಧಗಳು ಪ್ರಾರಂಭವಾದ ನಡಿಕ ಈ ಒಂದು ಬಂಗಾರ ಒಂದು ಬೆಳ್ಳಿ ದರ ಏರಿಕೆನೂ ಆಗ್ತಾ ಇದೆ, ಇಳಿಕೆನೂ ಆಗ್ತಾ ಇದೆ. ದಿನಪೂರ್ತಿ ಏರಿಕೆ ಆದ್ರೆ ನಂತರ ರಾತ್ರಿ ಹೊತ್ತು ಇಳಿಕೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾವಾಗ ಡಾಲರ್ಸ್ ಅಲ್ಲಿ ಹೂಡಿಕೆ ಜಾಸ್ತಿ ಮಾಡ್ತಾರೆ ನೋಡಿ, ಅವಾಗ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಾಣುತ್ತೆ. ಯಾವಾಗ ಇಲ್ಲಿ ಯುದ್ಧಗಳು ಪ್ರಾರಂಭವಾದಾಗ ಡಾಲರ್ ಏನಾದ್ರೂ ವೀಕ್ ಆದ್ರೆ ಅವಾಗ ಮತ್ತೆ ಇಲ್ಲಿ ಬಂಗಾರ ಬೆಳ್ಳಿಯಲ್ಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ ವೀಕ್ಷಕರೇ. ಸದ್ಯಕ್ಕೆ ಹೇಳೋದಾದ್ರೆ ಈಗ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟು? ಮೊದಲಿಗೆ 18 ಕ್ಯಾರೆಟ್ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತಿನ ಭಾರತೀಯ ಮಾರುಕಟ್ಟೆ ಪ್ರಕಾರ 1,22,730 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ. 1,24,000 ರೂಪಾಯಿ ಆಗಿತ್ತು. ಈಗ 1,22,730 ರೂಪಾಯಿ ಆಗಿದೆ ಇವತ್ತಿನ ಬೆಲೆ ಅಂತಾನೆ ಹೇಳ್ಬಹುದು. ಅದೇ ತರ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಬರೋಬ್ಬರಿ ಈಗ 1,50,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ 1,00,000
52,000 ರೂಪಾಯಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ 1,50,000 ರೂಪಾಯಿ ಆಗಿದೆ. ಇದರ ಮೇಲೆ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ವೀಕ್ಷಕರೇ, ನೀವೇನಾದ್ರೂ ಬಂಗಾರವನ್ನ ಆಭರಣಗೋಸ್ಕರ ಅಥವಾ ನೆಕ್ಲೆಸ್, ತಾಳಿಸರ, ಉಂಗುರ, ಬಳೆ ಏನಾದ್ರೂ ಮಾಡಿಸ್ಬೇಕಂದ್ರೆ ಇದಕ್ಕೆ ನೀವು 22 ಕ್ಯಾರೆಟ್ 916 ಇರುವ ಬಂಗಾರವನ್ನೇ ತಗೋಬೇಕು. ಯಾಕಂದ್ರೆ ಬಂಗಾರ ಖರೀದಿ ಮಾಡುವಾಗಲೂ ಕೂಡ ತುಂಬಾ ಜನ ಮೋಸ ಹೋಗ್ತಾರೆ. ತುಂಬಾ ಜನ 18 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡ್ತಾರೆ. ಕೆಲವೊಬ್ರು ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರವನ್ನ ಖರೀದಿ ಮಾಡ್ತಾರೆ. ಯಾಕಂದ್ರೆ ಈಗ ಕೇಂದ್ರ ಸರ್ಕಾರವು ಕೂಡ ಹಾಲ್ ಮಾರ್ಕ್ ಇರುವ ಬಂಗಾರವನ್ನೇ ಮಾರಾಟ ಮಾಡಬೇಕು, ಹಾಗೂ ಹಾಲ್ ಮಾರ್ಕ್ ಇರುವ ಬಂಗಾರವನ್ನ ಜನರು ಖರೀದಿ ಮಾಡಬೇಕು ಅಂತ ನಿಯಮ ಕೂಡ ಇಲ್ಲಿ ಮಾಡಿದೆ ವೀಕ್ಷಕರೇ. ಹೀಗಾಗಿ ನೀವು ಇನ್ಮೇಲೆ ಏನಾದ್ರೂ ಬಂಗಾರವನ್ನ ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ ದಯವಿಟ್ಟು GST ಬಿಲ್ 3% ಹಾಕಿ ತಗೊಳ್ಳಿ. ನಂತರ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೀವು ನಿಮ್ಮ ಒಂದು BIS ಹಾಲ್ ಮಾರ್ಕ್ ಇದೆಯೋ ಇಲ್ವೋ ಅಂತ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಮ್ಮೆ ಬಾರಿ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರದಲ್ಲಿ ಸ್ವಲ್ಪ ಮಿಸ್ಟೇಕ್ ಇರುತ್ತೆ. ಅಂದ್ರೆ ಕೆಲವೊಂದು ಮಿಕ್ಸ್ಚರ್ಸ್ ಐಟಮ್ಸ್ ಗಳನ್ನ ಮಾಡಿ ಬಂಗಾರವನ್ನ ರೆಡಿ ಕೂಡ ಮಾಡಿರ್ತಾರೆ, ಅಂದ್ರೆ ಆ ಒಂದು ಆಭರಣಗಳನ್ನ ರೆಡಿ ಮಾಡಿರ್ತಾರೆ ವೀಕ್ಷಕರೇ. ಹೀಗಾಗಿ ತುಂಬಾ ಜನ ಮೋಸ ಹೋಗ್ಬೇಡಿ, ತುಂಬಾ ಕೇರ್ಫುಲ್ ಆಗಿ ಬಂಗಾರದಲ್ಲಿ ವ್ಯವಹಾರ ಮಾಡಿ. ಬಂಗಾರದ ಏನೇ ಒಂದು ಐಟಮ್ಸ್ ನೀವು ಮಾಡ್ತೀರಾ ಅಂದ್ರೆ ಅದರಲ್ಲಿ BIS ಹಾಲ್ ಮಾರ್ಕ್ ಕಡ್ಡಾಯವಾಗಿ ಚೆಕ್ ಮಾಡಿ. ಮತ್ತೆ ಬನ್ನಿ ಈಗ 24 ಕ್ಯಾರೆಟ್ ಚಿನ್ನದನ್ನು ಕೂಡ ನೋಡೋಣ. ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಒಂದು ಬಂಗಾರ ಮತ್ತು ಬೆಳ್ಳಿ ಒಂದು ಸುರಕ್ಷಿತ ಹೂಡಿಕೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗುತ್ತೆ. ಮೊದಲಿಗೆ ಹೇಳೋದಾದ್ರೆ ವೀಕ್ಷಕರೇ, ತುಂಬಾ ಜನ ಇಲ್ಲಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಖರೀದಿ ಮಾಡಿದವರು, ಹಿಂದೆ ಖರೀದಿ ಮಾಡಿದವರು ಈಗ ಬೆಲೆ ಏರಿಕೆ ಆಗಿದೆ ಅಂತ ಈಗ ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾ ಇದ್ದಾರೆ. ಇದರಿಂದ ಅವರು ಲಾಭ ಬುಕ್ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂಗಾರ ಮತ್ತೆ ಹರಿದು ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಮತ್ತೆ ನೀವೇನಾದ್ರೂ ಕಡಿಮೆ ಬೆಲೆಗೆ ಬಂಗಾರವನ್ನ ಖರೀದಿ ಮಾಡ್ಬೇಕಂದ್ರೆ ಏನ್ ಹೇಳಿ ಅಂದ್ರೆ ಎವರೇಜಿಂಗ್ ಯಾವ ತರ ಮಾಡಬಹುದು ಅಂದ್ರೆ ಒಮ್ಮೆಲೆ ಸಂಪೂರ್ಣವಾಗಿ ಹಣ ಹೂಡಿಕೆ ಮಾಡಬಾರದು ವೀಕ್ಷಕರೇ. ನೀವು ಈಗ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಅದನ್ನ ಎವರೇಜಿಂಗ್ ಮಾಡೋದನ್ನ ಕಲಿಬೇಕು. ಎವರೇಜಿಂಗ್ ಮಾಡೋದಂದ್ರೆ ಏನು ವೀಕ್ಷಕರೇ, ನೀವು ಮೊದಲಿಗೆ 70,000 ರೂಪಾಯಿಗ ನಿಮ್ಮ ಹತ್ರ ಒಂದು ಹಣ ಇದ್ರೆ ಸ್ವಲ್ಪ ಈಗ ಖರೀದಿ ಮಾಡಬೇಕು. 70,000 ರೂಪಾಯಿ ನಿಮ್ಮ ಹತ್ರ ಹಣ ಇದೆ ಅಂದ್ರೆ ನೀವು 10,000 ರಿಂದ 15,000 ರೂಪಾಯಿದು ಬಂಗಾರ ಈಗ ಖರೀದಿ ಮಾಡಬೇಕು. ನಂತರ ಮತ್ತೆ ಬೆಲೆ ಕಡಿಮೆ ಆದ್ರೆ ಮತ್ತೆ ಒಂದು 10,000 ರಿಂದ 15,000 ರೂಪಾಯಿ ಖರೀದಿ ಮಾಡಬೇಕು. ಈ ತರ ನೀವು 6 ರಿಂದ 7 ಸಲ ಖರೀದಿ ಮಾಡಬೇಕು. ಅಂದ್ರೆ 70,000 ರೂಪಾಯಿಯನ್ನ ಒಮ್ಮೆ ಬಾರಿ ಖರೀದಿ ಮಾಡೋಕ್ಕಿಂತ 7 ಬಾರಿ ನೀವು ಬಂಗಾರವನ್ನ ಖರೀದಿ ಮಾಡಬೇಕು. ಇದಕ್ಕೆ ಎವರೇಜಿಂಗ್ ಅಂತ ಕರೀತಾರೆ. ಯಾವಾಗ ನೀವು ಈ ತರ ಮಾಡ್ತೀರ ನೋಡಿ, ಬೆಲೆ ಕಡಿಮೆ ಇದ್ದಾಗ ನೀವು ಮತ್ತೆ ಖರೀದಿ ಮಾಡಿದ್ರೆ ಅದು ಮತ್ತಷ್ಟು ಬೆಲೆಯಲ್ಲಿ ಕಡಿಮೆ ಆಗುತ್ತೆ. ಡಿವೈಡ್ ಬೈ 2 ರೂಲ್ಸ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಅಂದ್ರೆ ವೀಕ್ಷಕರು, ಯಾವ ಚಿನ್ನ ಖರೀದಿ ಮಾಡಬೇಕು, ನೀವು ಏನಾದ್ರೂ ಹೂಡಿಕೆ ಮಾಡಲು ನಿಮಗೆ ಬೇಕಂದ್ರೆ 24 ಕ್ಯಾರೆಟ್ ಅಂದ್ರೆ 999 ಪ್ಯೂರಿಟಿ ಇರೋ ಗೋಲ್ಡ್ ಬಿಸ್ಕೆಟ್ ಅಂತ ನಾವೇನ್ ಕರಿತೀವಿ, ಗಟ್ಟಿ ಬಂಗಾರ ನೀವು ಖರೀದಿ ಮಾಡಬಹುದು ವೀಕ್ಷಕರೇ. ನಂತರ ನೀವು ಮಾರಕ್ ಹೋದ್ರು ಕೂಡ ಅದೇ ಒಂದು ಬೆಲೆಗೆ, ಇವತ್ತಿನ ಮಾರ್ಕೆಟ್ ಬೆಲೆ ಏನಿರುತ್ತೆ ಅದನ್ನೇ ತಗೋತಾರೆ. ನೀವೇನಾದ್ರೂ ಜ್ಯುವೆಲರಿ ಮಾಡಿಸ್ಬೇಕಂದ್ರೆ ಕಡ್ಡಾಯವಾಗಿ 22 ಕ್ಯಾರೆಟ್ 916 ಹಾಲ್ ಮಾರ್ಕ್ ಇರೋ ಬಂಗಾರವನ್ನ ಖರೀದಿ ಮಾಡಿ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ. ಈಗ ನಿಮ್ಮ ಪ್ರಕಾರ ಚಿನ್ನ ಬೆಲೆ ಮತ್ತೆ ಏರಿಕೆ ಆಗುತ್ತಾ ಅಥವಾ ಇನ್ನೂ ಕುಸಿತವಾಗುತ್ತಾ? ನಿಮ್ಮ ಅಭಿಪ್ರಾಯ ಕೂಡ ನಮಗೆ ನೀವು ಕಮೆಂಟ್ ಮಾಡಿ. ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿದಿನ ದೊಡ್ಡ ಬದಲಾವಣೆ ಆಗುತ್ತೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಟ್ರೇಡ್ ಕೂಡ ಆಗುತ್ತೆ. ಹೀಗಾಗಿ ಬೆಲೆಯಲ್ಲಿ ಏರಿಕೆ ಇಳಿಕೆ ನಾವು ಕಾಣಬಹುದು. ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ವೀಕ್ಷಕರೇ? ಮೊದಲಿಗೆ ಹೇಳೋದಾದ್ರೆ, ನೀವು ಕೂಡ ಈಗ 24 ಕ್ಯಾರೆಟ್ ಅಂದ್ರೆ 10 ಗ್ರಾಂ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಇವತ್ತಿನ ಬೆಲೆ 1,63,640 ರೂಪಾಯಿ ವೀಕ್ಷಕರೇ. 1,65,000 ಅಲ್ಲ, 1,80,000 ರೂಪಾಯಿ ತನಕ ಹೋಗಿತ್ತು ಬಂಗಾರ. ಈಗ ಮತ್ತೆ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಪ್ರಾರಂಭವಾದ ಬಳಿಕ ಈ ಒಂದು ಬಂಗಾರ ಮತ್ತೆ 1,75,000ರಿಂದ ಮತ್ತೆ 1,60,000 ಬಂದು ಈಗ ಮತ್ತೆ 1,65,000ಕ್ಕೆ ಬಂದಿದೆ. ಅಂದ್ರೆ ಲೆಕ್ಕ ಮಾಡಿ ನೀವು ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಭೀಕರವಾದ್ರೆ, ಇದೇನಾದ್ರೂ ಇಲ್ಲಿಗೆ ಮುಗಿದ್ರೆ ಮತ್ತೆ ರೇಟ್ ಅಲ್ಲಿ ಇಳಿಕೆ ಕಾಣುತ್ತೆ. ಆದ್ರೆ ಯಾವಾಗ ಮತ್ತೆ ಜಾಗತಿಕ ಅನಿಶ್ಚಿತತೆ ಅಂತ ನಾವೇನ್ ಹೇಳ್ತೀವಿ, ಮತ್ತೆ ಯಾವಾಗ ಅಮೆರಿಕಾದಲ್ಲಿ ಆಗಿರ್ಬೋದು ಮತ್ತೆ US ಡಾಲರ್ಸ್ ಅಲ್ಲಿ ಏನಾದ್ರೂ ಏರುಪೇರಾದ್ರೆ ಬಂಗಾರದಲ್ಲಿರೋ ಅಮೌಂಟ್ ಅನ್ನ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಿದಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಸೊ ವೀಕ್ಷಕರೇ, ನೀವೇನಾದ್ರೂ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಎಸ್ ಅಂತ ನಮಗೆ ಬೇಗನೆ ಕಮೆಂಟ್ ಮಾಡಿ. ಅದಕ್ಕಂದ್ರೆ ನಿಮ್ಮ ಒಂದು ಕಮೆಂಟ್ ಇಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಮತ್ತೆ ಇವತ್ತಿನ ಬಂಗಾರದ 10 ಗ್ರಾಂ ಬಂಗಾರದ ಬೆಲೆ 1,63,640 ರೂಪಾಯಿ ಆಗಿರುತ್ತೆ. ಅದೇ ತರ ಇದರ ಮೇಲೆ 3% GST ಕೂಡ ಇರುತ್ತೆ. ಮತ್ತೆ ನೀವೇನಾದ್ರೂ ಇದರಲ್ಲಿ ಆಭರಣ ಮಾಡಿಸ್ತೀರಾ ಅಂದ್ರೆ ಮೇಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿಗೆ ಮುಗ್ದಿಲ್ಲ. ತುಂಬಾ ಜನ ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಈಗ ಚಿನ್ನ ಖರೀದಿ ಮಾಡ್ಬೇಕಾ ಬೇಡವಾ? ಸ್ನೇಹಿತರೆ, ಇದು ನಿಮ್ಮ ಹಣಕಾಸಿನ ಯೋಜನೆ ಮೇಲೆ ಅವಲಂಬಿತವಾಗಿದೆ. ದೀರ್ಘಕಾಲ ಹೂಡಿಕೆಗಾಗಿ ನೀವೇನಾದ್ರೂ ನೋಡ್ತಾ ಇದ್ರ ಅಂದ್ರೆ 5 ವರ್ಷ, 6 ವರ್ಷ, 8 ವರ್ಷ ಹಣ ಹಾಕ್ಬಿಟ್ಟು ಸುಮ್ನೆ ಕುಂದಿರೋದು ಅಂತ ಹೇಳ್ತಾರೆ. ಇದಕ್ಕೆ ದೀರ್ಘಕಾಲ ಹೂಡಿಕೆ ಅಂತಾನೂ ಕೂಡ ನಾವು ಕರಿಬಹುದು. ಚಿನ್ನ ಯಾವಾಗ್ಲೂ ಕೂಡ ಅಂದ್ರೆ ನೀವು ನಿಮ್ಮ ಒಂದು ಅಜ್ಜ ಅಜ್ಜಿಯಂದ್ರಿಂದ
ರೇಟ್ ಚಾರ್ಟ್ ನೋಡಿದ್ರೆ ಬಂಗಾರ ಎಂದೂ ಕೂಡ ಕಡಿಮೆ ಆಗಿಲ್ಲ. ಹೀಗಾಗಿ ದೀರ್ಘಕಾಲದ ಆಯ್ಕೆಗೆ ಚಿನ್ನ ಯಾವಾಗಲೂ ಕೂಡ ಒಳ್ಳೆ ಆಯ್ಕೆ ಆಗಿರುತ್ತೆ. ಆದ್ರೆ ತಕ್ಷಣ ಲಾಭ ಪಡಿಬೇಕು ಅಂತ ಖರೀದಿ ಮಾಡ್ತಾ ಇದ್ರೆ ಮಾರುಕಟ್ಟೆಯನ್ನು ಸ್ವಲ್ಪ ಗಮನಿಸೋದು ಉತ್ತಮ. ಬಹಳಷ್ಟು ವಿಶ್ಲೇಷಕರು ಏನ್ ಹೇಳ್ತಾರಂದ್ರೆ ಮುಂದಿನ ಕೆಲವು ತಿಂಗಳಲ್ಲಿ ಚಿನ್ನ ಮತ್ತೆ ಏರಿಕೆ ಆಗ್ಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಏಕೆಂದ್ರೆ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಏನು ಇನ್ನೂ ಕೂಡ ಸ್ಥಿರವಾಗಿಲ್ಲ. ಇಂಥ ಸಮಯದಲ್ಲಿ ಹಲವರು ಸುರಕ್ಷಿತ ಹೂಡಿಕೆ ಅಂತ ಚಿನ್ನವನ್ನ ಆಯ್ಕೆ ಮಾಡ್ತಾರೆ. ನೀವು ಚಿನ್ನ ಖರೀದಿ ಮಾಡೋ ಮೊದಲು ದಯವಿಟ್ಟು BIS ಹಾಲ್ಮಾರ್ಕ್ ಚಿನ್ನವನ್ನ ಖರೀದಿ ಮಾಡಿ. ಮತ್ತೆ ವಿವಿಧ ಅಂಗಡಿಗಳ ಬೆಲೆಗಳನ್ನ ಹೋಲಿಸಿ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಮಾತ್ರ ಖರೀದಿಸಿ. ಮತ್ತೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ತುಂಬಾ ಜನ ಏರ್ಪೇರ್ ಮಾಡ್ತಾರೆ. ಸೊ ಮೇಕಿಂಗ್ ಚಾರ್ಜಸ್ 1 ಬಿಟ್ಟು 4 ಅಂಗಡಿ ಕೇಳಿ ಎಲ್ಲಿ ಕಡಿಮೆ ಇರುತ್ತೆ ಮತ್ತೆ ಯಾರು BIS ಹಾಲ್ಮಾರ್ಕ್ ಹಾಕಿ ಕೊಡ್ತಾರೆ ಅವರ ಹತ್ರನೇ ತಗೊಳ್ಳಿ. ನೀವು ಕೂಡ ಚಿನ್ನ ಖರೀದಿ ಮಾಡೋ ಪ್ಲಾನ್ ಮಾಡ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟಾಗಬೇಕು ಅಂತಾನು ಕೂಡ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ನಮ್ಮ ವಿಡಿಯೋಗೆ ಲೈಕ್ ಕೂಡ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ.